ಸಸಿ ರಾಧಾ ನೀವುಗಳ ಈ ರೌಡಿನ ನಮ್ಮ ಯಾಕೆ ಒಡೆಯಕ್ಕೆ ಅಂತ ಕಳ್ಸಿದ್ದು? ಅತ್ತೆ ಇದ್ರಲ್ಲೇನೋ ತಪ್ಪಿಲ್ಲ ಅತ್ತೆ, ನನ್ನ ನಂಬಿ. ತಪ್ಪಿಲ್ಲ ಅಂದ್ರೆ ಮನೇಲಿ ಯಾರಿಗೂ ಹೇಳ್ದೆ ಕೇಳ್ದೆ ಯಾಕೆ ಇಲ್ಲಿಗೆ ಬಂದಿದ್ಯಾ ರಾಧಾ? ಹಾಳಾದ್ ನಿಲ್ಸು ರಾಧಾ. ನೀವುಗಳೆಲ್ಲ ಯಾಕೆ ಇಲ್ಲಿಗೆ ಬಂದ್ರಿ? ಯಾಕೆ ರೌಡಿಗಳನ್ನ ನಮ್ಮ್ಯಾಗ ಬಿಟ್ಟು ಅಲ್ಲೇ ಮಾಡಿಸೋದ್ರಿ? ಹಬ್ಬ ಕೇಳ್ತಾರೆ ಉತ್ತರ ಕೊಟ್ರೆ ಸರಿ, ಇಲ್ಲ ಈಗ ಹೇಳ್ತಿರೋ ಇಲ್ವೋ? ನಾನು ಹೇಳ್ತೀನಿ ಅತ್ತೆ, ನಾನು ಹೇಳ್ತೀನಿ. ಅದು ಅತ್ತೆ ಅತ್ತೆ ಅಮ್ಮ ಫೋನ್ ಮಾಡಿ ನನಗೆ ಇಲ್ಲಿಗೆ ಬರಕ್ಕೆ ಹೇಳಿದ್ಲು ಅತ್ತೆ. ಏನೋ ಸಸಿ ನಿನ್ನ ಇಲ್ಲಿಗೆ ಬರಕ್ಕೆ ಹೇಳಿದ್ಲ? ಹಂಗಾರಿ ರಾಜಿ ಪದ್ಮ ಎಲ್ಲ ಯಾಕಿಲ್ಲ ಅವ್ರೆ? ಸೊ ನಿಮ್ಮ ಅಮ್ಮನೇ ಕೇಳಬೇಕು ಅತ್ತೆ. ಅದ್ಯೋನು ಅಂತ ದಿಟ್ಟಾಗಿ ಹೇಳು ಸಸಿ. ಸುಳ್ಳು ಹೇಳಿ ಈ ಬಂಗಾರಮ್ಮಂತವ ಯಾರು ತ್ಯಾಪಿಸ್ಕೊಳಕ್ ಆಗಕ್ಕಿಲ್ಲ. ನ್ಯಾಯ ಧರ್ಮ ದಿಟ ಅಂತ ಬಂದಾಗ ಈ ಬಂಗಾರಮ್ಮ ಯಾರನ್ನು ಲೆಕ್ಕಕ್ಕಿಡಕ್ಕಿಲ್ಲ. ಅದು ಮಗ ಆದ್ರೂ ಸರಿಯೇ, ಗಂಡ ಆದ್ರೂ ಸರಿ. ಹಂಗ್ಯೋನ ನೀವೆಲ್ರೂ ಸೇರ್ಕೊಂಡು ನನ್ನ ದಾರಿ ತ್ಯಪ್ಪಿಸ್ಬೇಕು ಅಂತಾನೆ ಅನ್ಕೊಂಡಿದ್ರೆ ದಿಟನ ಹೆಂಗ್ ಆಚೆ ತೆಗಿಬೇಕು ಅಂತ ಈ ಬಂಗಾರಮ್ಮಂಗೂ ಸಂದಾಗ ಗೊತ್ತದೆ. ಸಸಿ ದಿಟ ಹೇಳಿದ್ರೆ ಸರಿ. ಯೋಡು ಒಂದೇ. ಕತ್ತಿದ ಕೋಳಿ ಕೂತ್ಕೊಂಡು ಕಳ್ಳ ಸಿಕ್ಕಾಕೊಂಡ ಅಂದಂಗೆ ನಾನೇನು ದುಡ್ಬಲೆನಾಗೆ ನಾನೇ ಸಿಕ್ಕಾಕೊಂಡಂಗೆ ಆಯ್ತಲ್ಲಪ್ಪ. ಮಳ್ಳಿ ಹತ್ಕೊಂಡೇ ಕೆಲಸ ಸಾಧಿಸ್ಕೊಂತಾವಳಿ. ಅವ ಇವ್ರು ಒಳ್ಳೆ ಮಾತು ನಮ್ಮ ಬಗ್ಗಕ್ಕಿಲ್ಲ ಅನಿಸ್ತೈತೆ. ಇವ್ರಿಗೆಲ್ಲ ಅಮ್ಮನೇ ನನಗೆ ಸಮಸ್ಬಿಡಿ. ಹುಡುಗಾಸ್ನ ಆಸೆಗೆ ಇವ್ರ ಮಾತು ಕೇಳ್ಬಿಟ್ಟೆ. ಇವ್ರ ಮಾತು ಅಂದ್ರೆ ಯಾರ ಮಾತು? ಅದು ಈಗ್ಲೂ ಸುಳ್ಳು ಹೇಳಿದ್ರೆ ದೊಡ್ಡ ಶಿಕ್ಷೆನೇ ಅನುಭವಿಸ್ಬೇಕಾಗತ್ತೆ. ಅತ್ತೆನ ಜೈಲು ಕಳ್ಸೋ ಪ್ಲಾನ್ ಮಾಡಿದ್ ಯಾರು? ಪದ್ಮವ್ವ, ನೀನ್ ಇಂಥವ್ರೆ ಅಂತ ಹೇಳ್ದೆ ಇದ್ರು ಇದನ್ನ ನಿನ್ ಕೈಲಿ ಯಾರು ಮಾಡ್ಸಿದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನ್ ಹೇಳಲ್ಲ, ನಿನ್ ಬಾಯಿಂದನೇ ಸತ್ಯ ಆಚೆ ಬರ್ಬೇಕು. ಸರಿ ಬಿಡು, ನೀನ್ ಹೇಳಲ್ಲ ಅಲ್ವಾ? ಪೊಲೀಸ್ ಅವರೇ ಬಂದು ನಿನ್ ಬಾಯಿಂದ ಸತ್ಯ ಬಿಡಿಸ್ತಾರೆ. ಶ್ರೀ, ಪೊಲೀಸ್ ಅವ್ರಿಗೆ ಈಗಲೇ ಕಾಲ್ ಮಾಡಿ ಇವ್ರ ಬಂಡವಾಳ ಬಯಲಾಗಿ. ಇಲ್ಲ ನಾನೆಲ್ಲ ದಿಟ್ಟಾಗಿ ಹೇಳ್ಬಿಡ್ತೀನಿ. ಅಮ್ಮವ್ರ ಮುಂದೆ ಎಲ್ಲ ಒಪ್ಕೊಂಡ್ಬಿಡ್ತೀನಿ. ನನ್ನ ಪಿರಾಣ ತೆಗಿಯೋಕೆ ಬಂದವ್ರ ಮುಂದೆ ನಾನು ಯಾಕೆ ಸೊಪ್ಪಾಕ್ಬೇಕು? ರಾಧನು ಇದ್ರಾಗ ಪಾಲ್ದಾರಿ ಅಂತ ಅತ್ತಿಗೆಗೆ ಕಂಟಿಗೆ ಗೊತ್ತಾದರೆ ಇನ್ಯಾವತ್ತೂ ನಾವು ಅಂದ್ಕೊಂಡಿರೋ ಕೆಲಸ ಸಾಧಿಸೋಕ್ಕೆ ಆಗಕ್ಕಿಲ್ಲ. ನನ್ನ ಮಗಳು ನಾನು ಇಲಿಗಂಟ ಪಟ್ಟಿರೋ ಕಷ್ಟ ಎಲ್ಲ ಕಣ್ಣಿಗೆ ಕಾಣ್ದಂಗೆ ಕರ್ಗೋಗ್ತೈತೆ. ಏನು ಮಾಡಲಿ? ನನಗೆ ಸಮಸ್ಬಿಡಿ ಅಮ್ಮವ್ರೆ, ನನಗೆ ಸಮಸ್ಬಿಡಿ. ಈಗಾರು ದಿಟ್ಟ ಹೇಳಿ ನನ್ನ ಪಾಪ ಅಂತ ತಿಳ್ಕೊತೀನಿ. ಈ ಕಾಸಿನ ಆಸೆಗೆ
ಸಗಣಿ ತಿನ್ನ ಕೆಲಸ ಮಾಡ್ಕೊಂಬಿಟ್ಟೆ. ನಿಮ್ಮ ಮ್ಯಾಕೆ ತೂರು ಕೊಡು ಅಂತ ಹೇಳಿದವರು ನಿಮ್ಮ ಮನೆನಾಗೆ ಇರೋ. ಪದ್ಮ, ನೀನ್ ಯೋನಾನ ಸುಳ್ಳು ಹೇಳ್ತಿದ್ರೆ ನಿನ್ನ ಇಲ್ಲೇ. ಹೌದು ಅದಕ್ಕೆ ಇದನ್ನೆಲ್ಲ ಮಾಡಿಸಿದ್ದು ನಾನೇನೆಯ. ಅಲ್ಲ ರಾಧಾ, ರಾಜಿ, ಪದ್ಮ ಹೇಳ್ತಿರೋದು ದಿಟಾನೆ ಅದಕ್ಕೆ. ಈ ತೆಪ್ಪಾಗೋದಕ್ಕೆ ಮೂಲ ಕಾರಣ ರಾಧಾನೆ. ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ಇದಕ್ಕೆಲ್ಲ ಕಾರಣ ನಾನೇನೆ. ನಾನು ಮಾಡಿರೋ ತೆಪ್ಪಿಗೆ ನಿನ್ನ ಕಾಲು ತೊಳೆದು ನೀರು ಕುಡಿದ್ರೂ ಕಮ್ಮಿನೇಯ. ಜಲಪಾತದ ನೀರು ಬೆಟ್ಟದಿಂದ ದುಂಬಿಕ್ರುವೆನ್ನೆಲ್ಲ ಕಾಣಲೇಬೇಕು. ಹಂಗೆ ಮುಚ್ಚಿಟ್ಟಿರೋ ದಿಟ್ಟ ಒಂದಲ್ಲ ಒಂದಿನ ಆಚೆಗೆ ಬರಲೇಬೇಕು. ಅಮ್ಮ, ನೀನೇನು ಹೇಳ್ತಿದ್ದೆ ಸ್ವಲ್ಪ ಅರ್ಥ ಆಗೋ ಥರ ಹೇಳು. ಪಾಪ ನೀನು ಹೊಸಿದ ಪಾಪದ ಕೊಡೋಣ ಸ್ನೇಹ ಹೊತ್ಕೊಂಡು ತಿರುಗೋ ಹಾಗಾಗಿದೆ. ಹೌದು, ಈಟೆಲ್ಲ ಆಗೋದಕ್ಕೆ ಈ ಸ್ನೇಹನೇ ಕಾರಣ. ಸಸೆ, ಏನ್ ಹೇಳ್ತಿದ್ಯಾ? ಹೌದು, ಅದಕ್ಕೆ ಈ ವಿಷಯಕ್ಕೆ ಸ್ನೇಹ ಏಟ್ ಕಾರಣನೋ ನೀವು ಕಂಟಿನ್ಯೂ ಆಟೆ ಕಾರಣ. ಅಮ್ಮ ಮಗಳು ಏನೋ ಹೊಸ್ದಾಗೆ ಪ್ಲಾನ್ ಮಾಡ್ದಂಗವ್ರೆ. ನನ್ನ ಮಗಳನ್ನ ಕಂಟಿಗೆ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಆಸೆ ಹುಟ್ಟಿಸಿ ಮನೆಗೆ ಕರ್ಕೊಂಬಂದ್ರಿ. ಆದ್ರೆ ಈ ಕಂಟಿ ಸ್ನೇಹನ್ ಮದುವೆ ಮಾಡಿಕೊಂಡು ಮನೆಗೆ ಕರ್ಕೊಂಬಂದ. ಈ ದಿಟ್ಟ ಅರ್ಗಿಸ್ಕೊಳಕ್ಕಾಗ್ದೆ ನನ್ನ ಮಗಳು ರೋಗಿಷ್ಟೇ ಆದ್ಲು, ತಲೆ ಕೆಡಿಸ್ಕೊಂಡ್ಲು. ಸ್ನೇಹ ಕಂಟಿ ಜೊತೆಯಾಗಿರೋದನ್ನ ನೋಡಿ ಹಿಂಸೆ ಪಡ್ತಾ ಮೈ ಮನ್ಸನ್ನ ಜಡ ಮಾಡಿಕೊಂಡು ಹುಚ್ಚಿ ಅನ್ನೋ ಪಟ್ಟನು ಏರ್ಬಿಟ್ಲು. ಮದುವೆ ಆಗಿ ಸಂಸಾರ ಮಾಡಬೇಕಾಗಿರೋ ಹುಡುಗಿ ಹಿಂಸೆ ಪಡ್ತಾ ಇರೋದನ್ನ ಸಹಿಸ್ಕೊಳ್ಳೋಕ್ಕೂ ಆಗದೆ ನನ್ನ ಮಗಳ ಜಾಗದಲ್ಲಿ ಈ ಸ್ನೇಹ ಇರೋದನ್ನ ನೋಡಕ್ಕಾಗ್ದೆ ಏನ್ ಮಾಡ್ದ್ಯಮ್ಮ? ಹುಳಿ ಹಿಂಡ್ಬಿಟ್ಟೆ. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ನೋಡಕ್ಕಾಗ್ದಿರಂಗ್ ಮಾಡೋದಕ್ಕೆ ಈ ಪದ್ಮನ್ನ ದಾಳವಾಗಿ ಉಪಯೋಗಿಸ್ಕೊಂಡು ರಾಜವನ್ನ ನನ್ನ ಸಹಾಯಕ್ಕೆ ಕರ್ಕೊಂಡೆ. ಅದಕ್ಕೆ ಜೈಲ್ಗೆ ಹೋದ್ರೆ ಕಂಟಿ ಸ್ನೇಹನ ಬಿಟ್ಬಿಡ್ತಾನೆ ಅಂತಲೇ ಪದ್ಮನ್ ಗಂಡದ ಸಾವ್ಗೆ ಬಂಗಾರ ಮನೆ ಕಾರಣ ಅಂತ ಪತ್ರ ಬರ್ಸಿ ಸ್ನೇಹನೇ ದೂರ ಕೊಡಂಗ್ ಮಾಡ್ದೆ. ಅಮ್ಮ, ಯಾಕೆ ಹಿಂಗ್ ಮಾಡ್ದೆ? ಛೇ, ನೀನ್ ಹಿಂಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿನ್ನ ನಮ್ಮಮ್ಮ ಅನ್ನೋದಕ್ಕೂ ಛೇ, ಅಮ್ಮ ನೀನ್ ಮಾಡಿದ ತಪ್ಪಿಗೆ ನನಗ್ ಸಾಯ್ಬೇಕು ಅನ್ನಿಸ್ತಿದೆ. ನನ್ನ ಕ್ಷಮಿಸೋ ಮಗಳೇ,
ನಿನ್ ಕನಸನ್ನ ಪೂರೈಸಕ್ಕಾಗ್ಲಿಲ್ವಲ್ಲ ಅಂತ ಈ ದಾರಿ ಹಿಡಿದ್ಬಿಟ್ಟೆ. ಅಮ್ಮ ನೀನ್ ನನ್ನ ವಿಷಯದಲ್ಲಿ ನೀ ತರ ತಪ್ಪು ದಾರಿ ಹಿಡಿತಿ ಅಂತ ಗೊತ್ತಿದ್ರೆ ನಾನು ಎಲ್ಲರನ್ನ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬಿಡ್ತಿದ್ದೆ. ಇಲ್ಲ ನೀನ್ ಯಾರನ್ನ ತೋರಿಸ್ತೀಯ ನನ್ನ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿಸ್ಕೊತಿದ್ದೆ. ಅತ್ತೆ ಅಮ್ಮ ಹೇಳ್ದಂಗೆ ಇದಕ್ಕೆಲ್ಲ ಮೂಲ ಕಾರಣನೇ ನಾನು. ಇದರಲ್ಲಿ ನಂದು ತಪ್ಪಿದೆ. ನೀವು ಅಮ್ಮಂಗೆ ಶಿಕ್ಷೆ ಕೊಡೋದಾದ್ರೆ ಅದ್ರ ಜೊತೆಗೆ ನನಗೂ ಶಿಕ್ಷೆ ಕೊಡಿ. ಶಿಕ್ಷೆ ನೀನು ಒಬ್ಳೆ ಅನುಭವಿಸೋದಲ್ಲ, ಅದ್ರಾಗೆ ನನ್ನ ಪಾಲು ಐತೆ. ಅವ್ವ ಏನು ಹೇಳ್ತಿದ್ಯಾ? ನೀನೇ ಶಿಕ್ಷೆ ಅನ್ಭವಿಸ್ಬೇಕು. ಹೌದು ಕಲ, ಇವ್ರ ಮಾತನ್ನ ಕಟ್ಕೊಂಡು ನನ್ನ ಸೊಸೆ ಮ್ಯಾಕೆ ಅನುಮಾನ ಪಟ್ಬಿಟ್ನಲ್ಲ, ಅದಕ್ಕೆ. ಸಸಿ, ನಿನ್ನ ಮಗಳು ನನ್ನ ಮನೆ ಸೊಸೆ ಅಂತ ನಾನು ಹೇಳಿದ್ದೇನೋ ದಿಟ್ಟನೇ. ಅದಕ್ಕೆ ಅಂತಲೇ ಕಂಟಿ ಜೊತೆ ರಾಧನ್ ಲಗ್ನಕ್ಕೆ ಎಲ್ಲ ತಯಾರಿನೂ ಮಾಡ್ಕೊಂಡಿದ್ದೆ ಅಲ್ವೇ. ಅದ್ರದ್ದು ಯಾವ ಸಂಕಲ್ಪ? ಈ ಸ್ನೇಹನೇ ನಮ್ಮ ಮನೆ ಸೊಸೆಯಾಗಿ ಬರಬೇಕು ಅಂತ ಇತ್ತು ಯೋನ. ಅದ್ ಕಂಟಿ ನನಗೂ ಹೇಳ್ದೆಯ ಆಟ ಯಾಕೆ? ಸ್ನೇಹಂಗೂ ಹೇಳ್ದೆ, ಅವಳು ಕುತ್ತಿಗೆಗೆ ತಾಳಿ ಕಟ್ಟಿ ಮನೆ ಕರ್ಕೊಂಡು ಬಂದ. ಇದೆಲ್ಲ ತಪ್ಪು ಅಂತ ನಾನು ಸ್ನೇಹನ ನಮ್ಮ ಮನೆ ಸೊಸೆ ಅಂತ ಒಪ್ಕೊಳ್ಳೇ ಇಲ್ಲ. ಕಂಟಿಯಿಂದ ರಾದಂಗೆ ಈಟೆಲ್ಲ ಆಘಾತ ಆಗೈತಲ್ಲ ಅಂತ ಈಟ ದಿನದವರೆಗೂ ಕಂಟಿನ ಸ್ನೇಹನ ಇರೋದಿಸ್ಕೊಂಡೆ ಬಂದೆ. ಆಟ ಅಲ್ಲ, ಸ್ನೇಹನುವೆ ನನ್ನಿಂದಾಗಿ ರಾದಂಗೆ ಹಿಂಗಾಗೋಯ್ತಲ್ಲ ಅಂತ ಮರ್ಗದನ್ನು ಮಾಡಿದ್ದೀನಿ. ಬಂಗಾರಮ್ಮಂಗೆ ಅದನ್ನೆಲ್ಲ ಸಹಿಸ್ಕೊಳ್ಳಕ್ಕೆ ಕಷ್ಟ ಆಯ್ತು, ಆದರೂ ಸಹಿಸ್ಕೊಂಡು. ಯಾಕೆಂದ್ರೆ ರಾಧನ್ನ ಒಂದು ಒಳ್ಳೆ ಮನೆಗೆ ಸೊಸೆಯಾಗಿ ಕಳಿಸೋ ಜವಾಬ್ದಾರಿ ನನ್ನ ಮ್ಯಾಕೈತೆ ಅಂತ. ಯಾಕೆ ಸಸಿ, ಈ ಇಸಿ ಅಲ್ಲ ನಿನಗೆ ಗೊತ್ತಿರ್ಲಿಲ್ವ? ಸ್ನೇಹ ಮಾತ್ಗೂ ನಿನ್ನ ಅಮ್ಮ ಅಮ್ಮ ಅಂತ ಕರಿತಾ ಓಡಾಡ್ತಿದ್ಲಲ್ಲ, ಅದಕ್ಕ ನಾ ಈ ಪಾಪ ಮಾಡಬಾರ್ದು ಅಂತ ಒಂದು ಕಿತ್ತನೂ ನಿಂಗೆ ಅನ್ನಿಸ್ಲಿಲ್ವ? ಆ ಸಮಯದಾಗೆ ಸ್ನೇಹ ಅದೇಟೆ ಒಳ್ಳೆ ಕೆಲಸ ಮಾಡಿದ್ರು ಅವಳು ಒಂದು ದುಡುಕಿಂದಾಗಿ ಅದೆಲ್ಲನೂ ಮುಚ್ಚುವಾಯ್ತು. ಆದ್ರೆ ಅಕ್ಕನ ಸಾವಿನ ದುಃಖನ ಮನ್ಸ್ನಾಗ ಮಡಿಕೊಂಡಿದ್ರು ಪುಟ್ಟಕ್ಕಂಗೋಸ್ಕರ, ನಮ್ಮ ಮನೆಗೋಸ್ಕರ, ನನ್ಗೋಸ್ಕರ ತನ್ನನ್ನು ತಾನೇ ಬದಲಾಯಿಸ್ಕೊಳ್ತೀನಿ ಅಂತ ಯಾವಾಗ ತೀರ್ಮಾನ ತಕೊಂಡ್ಲೋ ನನ್ನ ಮನ್ಸನ್ನು ಆಗ್ಲೇ ಗೆದ್ಬಿಟ್ಲು. ಅಂಥದ್ರಾಗೆ ಈಗಲೂ ನಾನು ನನ್ನ ಸೊಸೆ ಪರವಾಗಿ ನಿಲ್ಲಿಲ್ಲ ಅಂದ್ರೆ ಒಬ್ಬ ಅತ್ತೆ ಆಗಲ್ಲ, ಒಬ್ಬ ಹೆಣ್ಣಾಗಿ ನಾನು ದ್ರೋಹ ಮಾಡ್ದಂಗೆ ಆಗ್ತೈತೆ. ಎಲ್ರೂ ಸರಿಯಾಗಿ ಕೇಳಿಸ್ಕೊಂಡು ಸ್ನೇಹ ನನ್ನ ಸೊಸೆ ಅನ್ನೋದನ್ನ ನಿಮ್ಮೆಲ್ಲರ ಮುಂದೆನೆ ಒಪ್ಕೊಂಡಿವಿ. ಅದ್ರ ಜೊತೆಯಾಗೆ ಈಗ ಇನ್ನೂ ಒಂದು ಹೇಳ್ತೀವಿ, ಕೇಳಿಸ್ಕೊಂಡು. ಇನ್ನು ಮ್ಯಾಕೆ ನಾನು ಬೇರೆ ಅಲ್ಲ, ನನ್ನ ಸೊಸೆ ಬೇರೆ ಅಲ್ಲ. ನಮ್ಮ ತಂಟೆಗೆ ಯಾರೋನ ಬಂದ್ರೆ ಬಂಗಾರಮ್ಮನ್ ಕಿಚ್ಚಿ ಎದುರಿಸ್ಬೇಕಾಯ್ತದೆ ಉತ್ಸಾಹ. ಸಸಿ, ನೀನ್ ನನ್ನ ಮ್ಯಾಗ ಆಪಾದನೆ ಮಾಡಿದ್ರು ಹೋಗ್ಲಿ ಬಿಡು, ವರ್ಷನಾಗೆ ನಾದ್ನಿ ಅಂತ ನನಗೆ ನಾನೇ ಕೆಟ್ಟ ಸಮಾಧಾನ ಮಾಡ್ಕೊಂಡ್ಬಿಡ್ತಿದ್ದೆ. ಆದ್ರೆ ನೀನು ಪ್ರಾಮಾಣಿಕವಾಗಿರೋ ನನ್ನ ಸೊಸೆ ಮ್ಯಾಕೆ ಆಪಾದನೆ ಮಾಡಿದ್ಯಲ್ಲ, ನಿನಗೆ ನನ್ನ ತವಕ್ ಸಾಮೇನೇ ಇಲ್ಲ. ನೋಡಕ್ಕೂ ನನಗೆ ಅದಕ್ಕೆ ನನ್ನ ಕ್ಷಮಿಸ್ಬಿಡಿ. ಮುಚ್ಚು ಬಾಯಿ. ಇನ್ಮ್ಯಾಗ ನಿನ್ ದನಿ ಅಲ್ಲ, ನಿನ್ ಮುಖನೂ ನನ್ನ ಕಣ್ ಮುಂದೆ ಕಾಣಿಸ್ಕೋಬಾರ್ದು. ಇನ್ ನಿನಗೆ ಅವತ್ತೆ ಪುಟ್ಟಕ್ಕನ ಮನೆ ತವ ಕೆನ್ನೆಗೆ ಬಾರಿಸಿ ಬುದ್ಧಿ ಹೇಳಿದ್ದೆ. ಇನ್ನು ಬುದ್ಧಿ ಬಂದಿಲ್ಲ ಅಲ್ವೇ?
ಅಮ್ಮೋರೆ ಸರಿ, ಒಂದು ಕೆಲಸ ಮಾಡಮ್ಮ. ನೀನು ಯಾವ ಜಾಗದಾಗೆ ನನ್ನ ಕೂರಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯೋ ಅದೇ ಜಾಗದಾಗೆ ನಾನು ನಿನ್ನ ಕೂರಿಸ್ತೀನಿ. 20 ವರ್ಷ ಆಚೆಗೆ ಬರಬಾರ್ದು ಹಂಗೆ. ಕಂಟಿ, ಪೊಲೀಸ್ನವ್ರಿಗೆ ಫೋನ್ ಮಾಡ. ಅಮ್ಮೋರೆ ಅಮ್ಮೋರೆ ಬೇಡ ಅಮ್ಮೋರೆ, ನನಗೆ ವಯಸ್ಸಿಗೆ ಬಂದಿರೋ ಮಗ ಅವನೇ. ಇದೊಂದ್ಸಲ ನನಗೆ ಸಂಸ್ಬಿಡಿ ಅಮ್ಮೋರೆ, ಬೇಕಾದ್ರೆ ನಿಮ್ಮ ಕಾಲು ಹಿಡ್ಕೊಂತೀನಿ. ಅಮ್ಮೋರೆ, ಈ ಪ್ಲಾನ್ ಎಲ್ಲ ಸಸಿಕಲಂದೆಯ. ನಂಗೆ ಸ್ನೇಹನ್ ಬೇಕೆ ಕೋಪ ಇದ್ದಿದ್ದರಿಂದ ಇವಳ ಜೊತೆ ಕೈ ಜೋಡಿಸ್ಬಿಟ್ಟೆ. ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಅಮ್ಮವ್ರೆ. ನನ್ನ ತಾಳಿ ಮೇ ಕಾಣೆ. ರಾಧಾ, ಇನ್ಮ್ಯಾಕೆ ನೀನು ನಿನ್ನವ್ವನ ಜೊತೆಯಾಗೆ ಇರಂಗಿಲ್ಲ. ಹಂಗೇನಾದ್ರೂ ಇರಂಗಿದ್ರೆ ತಪ್ಪಿಗೆ ದಾರಿ ಮಾಡ್ಕೊಟ್ಟಂಗಾಯ್ತದ. ಸ್ನೇಹ, ಆರಿದೆ ನೀನ್ ಮ್ಯಾಕೆ ತಪ್ಪು ತಿಳ್ಕೊಂಡ್ಬಿಟ್ಟಿದೆ ಕಣವ. ನನ್ನ ಅತ್ತೆ ಪ್ಲೀಸ್, ಇಂಥ ದೊಡ್ಡ ಗುಣ ಇರೋದು ನಿಮಗೆ ಮಾತ್ರ. ನಾನೇ ನಿಮ್ಮ ಮೇಲೆ ತುಂಬ ಹಠ ಸಾಧಿಸ್ಬಿಟ್ಟೆ. ನನಗೆ ಕ್ಷಮಿಸಿ ಅತ್ತೆ. ಏನೇ ಆದರೂ ಟಮ್ಮಿ, ನೀನು ಮೆಸ್ಸಿಗೆ ಬಂದು ಹುಡುಗನ ಮೇಲೆ ಹಂಗೆ ಕೈ ಮಾಡಬಾರ್ದಾಗಿ. ಪಾಪ ಏನು ತಿಳ್ಕೊಂಡು ಹೋಯ್ತೋ ಏನು. ಹೋಗೋವಾಗ ಕೂಸನೇ ನೋಡ್ಕೊಂಡು ಹೋಗ್ತಾ ಇದ್ದ, ಕಣ್ಣಾಗೆ ನೀರು ತುಂಬಿಕೊಂಡು. ಅಲ್ಲ ಪುಟ್ಟಮ್ಮಿ, ಯಾವತ್ತೂ ನೀನು ಹಿಂಗೆ ಮಾಡ್ದವಳಲ್ಲ, ಹಿಂಗೆ ನಡ್ಕೊಂಡವಳಲ್ಲ. ಇವತ್ತು ಯಾಕೆ ಹಂಗೆಲ್ಲ ಮಾಡಕ್ಕೆ ಹೋದೆ? ಕುಸೆ ಆಗಿದ್ದಾಯ್ತು, ಸಮಾಧಾನ ಮಾಡ್ಕ. ಸಮಾಧಾನ ಮಾಡ್ಕೊಂಡ್ರೆ ಹೇಗೆ ಮಾಡ್ಕೊಳ್ಳೋದು? ಅವ್ವ ನನಗೆ ಹೊಡೆದಿದ್ದಕ್ಕೆ ನನಗೆ ಬೇಜಾರಾಗಲಿಲ್ಲ. ಆದರೆ ಸಚಿನ್ ಊಟಕ್ಕೆ ಬಂದಿದ್ದು ಇಷ್ಟ ಇಲ್ಲ ಅಂದಿದ್ರೆ ಅವನು ಹೋದ್ಮೇಲೆ ನನಗೆ ಹೇಳ್ಬೋದಿತ್ತಲ್ವಾ? ಸರಿಯಾದ ಮಾತು ಹೇಳಿದೆ ಮಗ. ಪುಟಮ್ಮೆ, ಕೂಸು ಹೇಳ್ದಂಗೆ ಮಾಡ್ಬೋದಾಗಿತ್ತೇನೋ ಅಂತ. ಕುಸೆ ಅಳ್ಬೇಡ ಕುಸೆ. ನಾನೇನು ಸಚಿನ್ನ ಊಟಕ್ಕೆ ಬಾ ಅಂತ ಕರೆದಿಲ್ಲ. ಪುರ್ಸಿನೇ ನಮ್ಮ ಹೆಸರು ಊಟ ಚೆನ್ನಾಗಿರುತ್ತೆ ಬಾ ಅಂತ ಕರ್ಕೊಂಬಂದಿದ್ದು. ಪುಟಮೆ, ಇದು ಪುರ್ಸಿದ ಕಿತಾಪತಿ, ಕೂಸ್ದೇನೂ ಇಲ್ಲ. ಸಚಿನ್ ಬರೋದು ಅವಂಗೆ ಇಷ್ಟ ಆಗಲ್ಲ ಅಂತ ಗೊತ್ತಿದ್ರೆ ನಾನು ಅವನ್ನ ಕರ್ಕೊಂಡು ಬರ್ತಾನೆ ಇರಲಿಲ್ಲ. ಇವ್ರುಗಳು ಮಾಡಿರೋ ತಪ್ಪಿಗೆ ಅದ್ಯೋನ್ ಶಿಕ್ಷೆ ಕೊಡಬೇಕು ಅನ್ನೋದು ನಿನಗೆ ಬಿಟ್ಟಿತ್ತು. ಅತ್ತೆ, ಇವ್ರು ಮಾಡಿರೋ ಅಪರಾಧಕ್ಕೆ ಇವ್ರಿಗೆ ಶಿಕ್ಷೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ. ನಿಜ ಏನು ಅನ್ನೋದು ನಿಮಗೆ ಅರ್ಥ ಮಾಡಿಸ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಈಗ ಗೊತ್ತಾಯ್ತಲ್ಲ. ವರ್ಲ್ಡ್ ರಾಧಾ, ಅತ್ತೆ, ನೀನ್ ನಿಮ್ಮವ್ವನ್ ಚಾಳಿ ಬಿಟ್ಬಿಟ್ಟು ಬರ್ತೀನಿ ಅನ್ನಂಗಿದ್ರೆ ನಮ್ಮ ಮನೆ ಬಾಗ್ಲು ನಿಂಗೆ ಯಾವಾಗ್ಲೂ ತೆರೆದಿರ್ತೈತೆ. ಅತ್ತೆ, ಇನ್ಮೇಲೆ ನಾನು ಶಶಿಕಲಾ ಮಗಳಲ್ಲ, ಬಂಗಾರಮ್ಮನ ಮಗಳು.